ಬಾಯ್ ಎಂತ ಪರಿಮಳ ಗೊತ್ತುಂಟಾ ಇದಕ್ಕೆ. ಇದು ಶಂಕರ್ಪುರ ಮಲ್ಲಿಗೆ, ನಮ್ಮ ಉಡುಪಿಲಿ ಮಾತ್ರ ಸಿಗುತ್ತೆ. ಇದಕ್ಕೆ GI ಟ್ಯಾಗ್ ಕೂಡ ಇದೆ. ಇಲ್ಲಿನ ಕರಾವಳಿ ಹವಾ, ಇಲ್ಲಿನ ಕೆಂಪು ಮಣ್ಣಿಗೆ ಬೆಳೆಯುವಂತ ಮಲ್ಲಿಗೆ. ಹೆಣ್ಮಕ್ಳಿಗೆ ಕರಾವಳಿ ಭಾಗದಲ್ಲಿ ಈ ಮಲ್ಲಿಗೆ ಮುಡಿಯೋದು ಅಂದ್ರೆ ತುಂಬಾ ಇಷ್ಟ. ನನಗೂ ಅಷ್ಟೇ ಈ ಮಲ್ಲಿಗೆ ಅಂದ್ರೆ ಸಿಕ್ಕಾಪಟ್ಟೆ ಫೇವ್ರೇಟ್. ಮದುಮಗಳಿಗೆ ಕೋಲ, ನೇಮ, ಉತ್ಸವ ಎಲ್ಲಾ ಕಡೆ ಈ ಮಲ್ಲಿಗೆ ಹೋಗುತ್ತೆ. ಇದನ್ನ ಬಾಳೆ ಹಗ್ಗದಲ್ಲಿ ಕಟ್ಟೋದ್ರಿಂದಾಗಿ ತುಂಬಾ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಇದೊಂದು ವೈಶಿಷ್ಟ್ಯವನ್ನ ಹೊಂದಿರುವಂತ ಮಲ್ಲಿಗೆ ಇದೆ. ಬನ್ನಿ ಹಾಗಾದ್ರೆ ಇದರ ವ್ಯಾಪಾರ ಮಾಡೋರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಈ ಮಲ್ಲಿಗೆ ಅಂದರೆ ಶಂಕರಪುರದ ಮಲ್ಲಿಗೆ ತುಂಬ ವಿಶೇಷ ಇದು. ಯಾಕೆಂದರೆ ಇದನ್ನ ದೇವಸ್ಥಾನಗಳಿಗೆ, ದೇವರಿಗೆ ಮತ್ತು ಕೋಲ, ನೇಮ, ಜಾತ್ರೆಗೆಲ್ಲ ಇದೇ ಮಲ್ಲಿಗೆ ತಗೊಂಡು ಹೋಗ್ತಾರೆ. ಈಗ ಬಡ್ಕಳ ಮಲ್ಲಿಗೆ ಕೂಡ ಉಂಟು, ಅದು ಅಷ್ಟೇನು ದೇವರಿಗೆ ಹಾಕೋದಿಲ್ಲ ಅವರು. ಬಡ್ಕಳ ನೂಲಿನಲ್ಲಿ ಇದು ಬಾಳೆ ದಾರದಲ್ಲಿ ನೇಯುದು. ಆದ್ದರಿಂದ ಇದಕ್ಕೆ ಜಾಸ್ತಿ ಬೇಡಿಕೆ ಜಾಸ್ತಿ ಇಲ್ಲಿ. ಮಲ್ಲಿಗೆ ಅಂದರೆ ಇದು ಬೆಳಿಗ್ಗೆ ಬೇಗ ಎದ್ದು 6 ಗಂಟೆಗೆ ಇದು ಕೊಯ್ಬೇಕು. ಬಿಸಿಲು ಬೀಳುವ ಮೊದಲು ಇದು ಕೊಯ್ಬೇಕು, ಬಿಸಿಲಿಗೆ ಮತ್ತೆ ಕಾಣುವುದಿಲ್ಲ. ಮತ್ತು ಬೇಗ ಕೊಯ್ದು ಬೆಳಿಗ್ಗೆ 7-9 ಗಂಟೆಗೆ ನಮಗೆ ಕೊಡ್ತಾರೆ ತಂದು. ಅದು ನಾವು ತಗೊಂಡು ಇಲ್ಲಿ ತಂದು 10 ಗಂಟೆಗೆ ಮಂಗಳೂರಿಗೆಲ್ಲ ಕಳಿಸ್ತೇವೆ. ಮತ್ತು ಇದು ಈಗ ಬಂದಿದ್ದು ಈ ಥರ ಎಲ್ಲ ಮನೆಯವ್ರಿಗೆ ಕಟ್ಟಿಕೊಂಡು ಕೊಡ್ತಾರೆ. ಇದು ಚೀಟಿಯಾಗಿ ಅವ್ರದ್ದು ಹೆಸರು ಹಾಕಿ ಎಷ್ಟೆಷ್ಟು ಹೂವು ಅಂತೇಳಿ ಕೊಡ್ತಾರೆ. ಅದನ್ನು ನಾವೆಲ್ಲ ತೆಗೆದು ಲೆಕ್ಕ ಬರೆದಿಕೊಂಡದ್ದು ತೆಗೆದು ಒಬ್ಬೊಬ್ರದ್ದು ಮನೆ ನೋಡಿ ಚೆಕ್ ಮಾಡಿ ಎಷ್ಟಂತೇಳಿ ಬರೆದು ಮತ್ತೆ ಎಲ್ಲ ಒಟ್ಟಿಗೆ ಸೇರಿ ಈ ಥರ ಚೆಂಡು ಮಾಡೋದು. ಎಲ್ಲ ಜಾಯಿಂಟ್ ಮಾಡಿ ಒಂದು ಚೆಂಡು ಆಗ್ತದೆ. ಇದು ಒಂದು ಚೆಂಡು ಅಂದರೆ ಇದು ಒಂದು ಅಟ್ಟಿ ಆಗ್ತದೆ. 4 ಸೇರಿ ಇದು ಒಂದು ಅಟ್ಟಿ ಆಗ್ತದೆ. ಇವಾಗ ಒಂದು 2-3 ದಿವಸದಿಂದ ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಕಡಿಮೆ. ಯಾಕೆಂದರೆ ಭರಣಿ ಕೀರ್ತಿಗೆ, ಉಪವಾಸ, ಏಕಾದಶಿ ಅವೆಲ್ಲ ಈ ಸಮಾರಂಭಗಳು ಇರೋದಿಲ್ಲ. ಆದ್ದರಿಂದ ಸ್ವಲ್ಪ ರೇಟ್ ಕಡಿಮೆ, 400-400-500 ಆ ಥರ ಆಗ್ತದೆ. ಮತ್ತು ಸಮಾರಂಭ ಎಲ್ಲ ಇರುವಾಗ, ಈ ಕೋಲ ಜಾತ್ರೆ ಇರುವಾಗ 500, 1,000, 1,500 ಆ ಥರ ಆಗ್ತದೆ. ಮತ್ತು ಒಂದು ಚೆಂಡಿಗೆ ಒಂದು ಅಟ್ಟಿಗೆ 1,500 ಆಗ್ತದೆ. ಇದಕ್ಕೆ 500 ರೂಪಾಯಿ 600 ರೂಪಾಯಿ ಬೀಳ್ತದೆ ಒಂದು ದಿವಸ 500 ಆಗುವಾಗ. ಮತ್ತು ಹೌದೌದು, ಮಣ್ಣಂದರೆ ಇದು ಕೆಂಪು ಮಣ್ಣು ಇದಿಲ್ಲ, ಈ ಕಪ್ಪು ಮಣ್ಣಿನಲ್ಲಿ ಆಗೋದಿಲ್ಲ. ಇದು ಕೆಂಪು ಮಣ್ಣು ಮತ್ತು ಹೊಯ್ಗೆ ಮಿಶ್ರಿತ ಮಣ್ಣು, ಅದರಲ್ಲಿ ಆಗ್ತದೆ ನೋಡಿ. ಇದೆಲ್ಲ ಇವರು ಮನೆಯಿಂದ ಕಟ್ಕೊಂಡು ತಗೊಂಡು ಬರೋದು. ಮತ್ತು ಇದು ಚಳಿಗಾಲಕ್ಕೆ ಹೂವು ಜಾಸ್ತಿ ಆಗೋದಿಲ್ಲ. ಸೆಕೆ ಬಿದ್ದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಈಗ ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಉಂಟು ಹೂವು.